ಸಾಲ ಅನ್ನೋದು ವಿಷವಿದ್ದಂತೆ, ಸರಿಯಾಗಿ ಬಳಸದಿದ್ರೆ ಬದುಕೇ ಕೊಲ್ಲುತ್ತೆ. ನೀವು ಯಾರಿಗಾದರೂ ಸಾಲ ಕೊಡ್ತಿದ್ದೀರಾ ಅಥವಾ ಸಾಲ ತೀರಿಸಲಾಗದೆ ಒದ್ದಾಡ್ತಿದ್ದೀರಾ? ಹಾಗಾದ್ರೆ ಹಣಕಾಸಿನ ಮಾಂತ್ರಿಕ ಆಚಾರ್ಯ ಚಾಣಕ್ಯರು ಹೇಳಿರೋ ಈ ಸತ್ಯಗಳನ್ನ ಕೇಳಿ. ಇದು ನಿಮ್ಮ ಆರ್ಥಿಕ ಜೀವನವನ್ನೇ ಬದಲಾಯಿಸಬಹುದು. ಚಾಣಕ್ಯರ ಪ್ರಕಾರ ಸಾಲ ಪಡೆದುಕೊಳ್ಳುವ ಮುನ್ನ ಈ 3 ಪ್ರಶ್ನೆಯನ್ನ ಕೇಳಿಕೊಳ್ಳಿ. ಮೊದಲನೇದು, ನಿಜವಾಗಿಯೂ ಸಾಲದ ಅಗತ್ಯವಿದೆಯಾ? ಎರಡನೇದು, ಮರುಪಾವತಿ ಮಾಡುವ ಸಾಮರ್ಥ್ಯವಿದೆಯಾ? ಮೂರನೇದು, ಮೂಲ ಯಾವುದು, ಅಂದ್ರೆ ಯಾರಿಂದ ಸಾಲ ಪಡಿತಾ ಇದ್ದೀರಿ ಅನ್ನೋದು ಕೂಡ ನೆನಪಿನಲ್ಲಿಡಿ. ಯಾಕಂದ್ರೆ ಬ್ಯಾಂಕು ಮತ್ತು ನಂಬಿಕಸ್ಥ ಸಂಸ್ಥೆಗಳಿಂದ ಮಾತ್ರ ಸಾಲ ಪಡೆಯಿರಿ. ಸಾಲ ತೀರಿಸದಿದ್ರೆ ನಿಮ್ಮ ಗೌರವ ಹರಾಜಾಗುವುದಂತೂ ಗ್ಯಾರಂಟಿ. ಇನ್ನು ನೀವು ಯಾರಿಗಾದರೂ ಸಾಲ ಕೊಡುವ ಮುನ್ನ ಇದನ್ನ ಗಮನಿಸಿ. ಮೊದಲನೇದು, ಪಾತ್ರ ಮತ್ತು ಸಾಮರ್ಥ್ಯ, ಅವನ ವಿಶ್ವಾಸಾರ್ಹತೆ ಮತ್ತು ವಾಪಸ್ ನೀಡುವ ಯೋಗ್ಯತೆ ಅವನಿಗಿದೆ. ಎರಡನೇದು, ಭಾವನೆಗಳಿಗೆ ಒಳಗಾಗಬೇಡಿ. ಕೇವಲ ಸಂಬಂಧಿಕರು, ಸ್ನೇಹಿತರು ಅನ್ನೋ ಕಾರಣಕ್ಕೆ ಪ್ಲಾನ್ ಇಲ್ಲದೆ ಹಣ ಕೊಡಬೇಡಿ. ಇದರಿಂದ ಹಣವೂ ಹೋಗುತ್ತೆ, ಸಂಬಂಧವೂ ಹಾಳಾಗುತ್ತೆ. ಇನ್ನು ಮೂರನೇದು, ದಾಖಲೆ ಅತ್ಯಗತ್ಯ. ಎಷ್ಟೇ ಆಪ್ತರಾದರೂ ಹಣದ ವಹಿವಾಟಿಗೆ ಲಿಖಿತ ದಾಖಲೆ ಇಟ್ಕೊಳ್ಳಿ. ಸಾಕ್ಷಿ ಇಲ್ಲದ ಸಾಲ ಮಣ್ಣು ಪಾಲಂತೆ. ಹಣ ಉಳಿಸುವುದು ಹೇಗೆ ಅನ್ನೋದಕ್ಕಿಂತ ಹಣವನ್ನ ಹೇಗೆ ಹಂಚಬೇಕು ಅನ್ನೋದು ಕೂಡ ಮುಖ್ಯ. ಸಾಲದ ಸುಳಿವಿಂದ ದೂರವಿರಿ, ನೆಮ್ಮದಿಯಾಗಿರಿ. ಈ ಮಾಹಿತಿ ಇಷ್ಟವಾದರೆ ಈಗಲೇ ಸೇವ್ ಮಾಡಿಕೊಳ್ಳಿ. ಸಾಲ ಕೇಳುವ ಗೆಳೆಯರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.